ಇವತ್ತು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಕೋಲಾರ ಜಿಲ್ಲೆ ತಾಲೂಕು ವತಿಯಿಂದ ಏನು ಇವತ್ತು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟ ಏನು ನಮ್ಮ ಜನ ಶಾಸಕರು, ನಮ್ಮ ಮೆಚ್ಚಿನ ನಾಯಕರು ಬಡವರ ಬಂದು ಅವರಿಗೆ ನಾವು ನಿನ್ನೆ ತಿಳಿಸಿದಾಗ ಅನ್ಯ ಅರಕಲ್ಪ ಮೂಲಕ ಕಳಿಸಿದಾಗ ಈ ಥರ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಹೋಗಬೇಕಂತಿದ್ದರೆ ಖಂಡಿತ ನಾವು ಬರ್ತೀನಿ ಅಂತೇಳಿ ಏನು ನಮ್ಮ ಸಂಘಟನೆಗೆ ಬಂದಿದ್ದಾರೆ ಅವರ ಧನ್ಯವಾದಗಳು. ಏನಿವತ್ತು ಈ ಹೋರಾಟದ ಉದ್ದೇಶ ಅಂತಂದರೆ ಮಾನ್ಯ ಶಾಸಕರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ, ಒಳ್ಳೆಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಪ್ರಧಾನಿಗಳು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು 32 ಇಲಾಖೆ ಮಾಲೂರು ತಾಲೂಕು ಕಚೇರಿಯಲ್ಲಿ ಎಲ್ಲ ಇಲಾಖೆಗಳು, ಒಂದೇ ಇಲಾಖೆ ಅಲ್ಲ, ಇಲಾಖೆಗಳು ನಮ್ಮ ಸಾರ್ವಜನಿಕರಲ್ಲಿ ಕುಂದುಕೊರತೆಗಳು ಭಾಳ ತೊಂದರೆ ಆಗ್ತಾ ಇದೆ. ಇದು ಬಡವರಿಗೆ ಏನಪ್ಪ ತೊಂದರೆ ಅಂತಂದರೆ ಯಾವುದೇ ಒಂದು ಅರ್ಜಿ ಕೊಟ್ಟರೆ 15 ದಿನ ಆದ್ರೂ ಸಹ ಅದಕ್ಕೆ ಉತ್ತರ ಕೊಡಲ್ಲ. ಒಂದು ಯಾವುದೇ ಒಂದು ಜಾತಿ ಪ್ರಮಾಣ ಪತ್ರ ಇರ್ಬೋದು, ಆದಾಯ ಪ್ರಮಾಣ ಪತ್ರ ಇರ್ಬೋದು, ಒಂದು RTC ಇರ್ಬೋದು, ಒಂದು ಮ್ಯುಟೇಷನ್ ಇರ್ಬೋದು, ಯಾವುದೇ ಒಂದು ಅರ್ಜಿ ಕೊಟ್ಟರೆ 15 ದಿನ, 7 ದಿನಗಳಿಂದ 15 ದಿನವರೆಗೆ ಸರ್ಕಾರ ಆದೇಶ ಮಾಡಿದೆ ಅವರಿಗೆ ಉತ್ತರ ಕೊಡಬೇಕು ಅಂತ. 1 ತಿಂಗಳಾದರೂ ಸಹ ಅವರಿಗೆ ಉತ್ತರ ಕೊಡಲ್ಲ. ಬಡವರು 500 ರೂಪಾಯಿ ಕೂಲಿ ಇಟ್ಕೊಂಡು ಡೈಲಿ ತಾಲೂಕು ಕಚೇರಿಗಳು, ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಯಾವುದೇ ಪ್ರತಿಯೊಂದು ಇಲಾಖೆ ಓಡಾಡ್ತಾರೆ. ಆದ ಕಾರಣ 2 ತಿಂಗಳಿಂದ ನಮಗೆ ಸಾರ್ವಜನಿಕರು ನಮ್ಮ ಸಂಘಟನೆಗೆ ಬಂದು ಈ ಥರ ತೊಂದರೆ ಆಗ್ತಾ ಇದೆ, ಮಾನ್ಯ ಶಾಸಕರ ಗಮನಕ್ಕೆ ತರಬೇಕು, ಶಾಸಕರ ಖುದ್ದಾಗಿ ಮಾತಾಡಿ ನೀವು ಅಧಿಕಾರಿಗಳನ್ನು ಸರಿಪಡಿಸಬೇಕು ಅಂತ ಹೇಳಿದಾಗ ನಾವು ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ ಶಾಸಕರು ದಯವಿಟ್ಟು ಇದನ್ನು ಮಾನ್ಯ ಎಲ್ಲ ಕಚೇರಿ ಅಧಿಕಾರಿಗಳನ್ನು ಕರೆಸಿ ಚರ್ಚೆ ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಈ ನಮ್ಮ ಸಂಘಟನೆ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ.